ಸ್ನೇಹಿತರೆ, ನಾನು ರೇಣುಕಾ. ಇವತ್ತು ನಿಮಗಾಗಿ ಮಟರ್ ಪರಾಟ ರೆಸಿಪಿನ ತಗೊಂಬಂದಿನಿ. ಅಂದ್ರೆ ಹಸಿ ವಟಾಣಿ ಪರಾಟ ಹೆಂಗೆ ಮಾಡೋದಂತ ಹೇಳಿ ಹೇಳ್ಕೊಡತ್ತೀನಿ. ಬರ್ರಿ ನೋಡ್ಕೊಳ್ಳೋಣ ಹೆಂಗೆ ಮಾಡೋದಂತ ಹೇಳಿ. ಇವಾಗ ಮೊದಲಿಗೆ ನಾನು ಒಂದು ಬಾಳ್ಗಿ ತೊಗೊಳತ್ತೀನಿ. ಈಗ ಅದ್ರೊಳಗೆ ನೀರು ಹಾಕ್ಕೋತೀನಿ, ಒಂದು ಚರ್ಗಿ ಅಷ್ಟೇ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಕತ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕಾಕತ್ತೀನಿ. ಸಕ್ಕರೆ ಹಾಕೋದ್ರಿಂದ ಹಸಿ ವಟಾಣಿದ ಕಲರ್ ಇನ್ನೂ ಚಲೋ ಬರ್ತೈತಿ. ಈಗ ನೀರು ಕುದಿಯಾತೈತಿ, ಅದಕ್ಕೆ ನಾ ಸುಲ್ದು ಇಟ್ಕೊಂಡಂಥ ಹಸಿ ವಟಾಣಿನ ಕುದಿಯಾಕೆ ಹಾಕಾಕತ್ತೀನಿ. ಈಗ ಇದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಈಗ ಬಾಳ್ಗಿ ಒಳಗೆ ವಟಾಣಿ ಕುದಿಯಾಕತ್ತಾವು. ಅವು ಕುದಿ ತನಕ ನಾವು ಇಲ್ಲೇ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಈಗ 1-2 ಕಪ್ ಗೋಧಿ ಹಿಟ್ಟು ತೊಗೊಳಕತ್ತೀನಿ ನಾನು. ಬೇಕಿದ್ರೆ ನೀವು ಮೈದಾ ಹಿಟ್ಟನ್ನು ತೊಗೋಬೋದು. ಮೈದಾ ಹಿಟ್ಟು ಹೆಲ್ತಿಗೆ ಚಲೋ ಅಲ್ಲಲ್ಲ, ಅದಕ್ಕೆ ನಾನು ಇಲ್ಲೇ ಗೋಧಿ ಹಿಟ್ಟಿನಿಂದನೇ ಪರಾಟ ಮಾಡತ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೀಗ ಸ್ವಲ್ಪ ಅಜ್ವಾಯಿನ ಹಾಕಾಕತ್ತೀನಿ. ಈ ಅಜ್ವಾಯಿನ ಸ್ವಲ್ಪ ಹಿಂಗೆ ತಿಕ್ಕಿ ಹಾಕಿದ್ರೆ ಪರಿಮಳ ಚಲೋ ಬರ್ತೈತಿ. ಈಗ ಈ ಹಿಟ್ಟನ್ನು ನೀವು ಚಪಾತಿ ಮಾಡೋಕೆ ಹೆಂಗೆ ಹಿಟ್ಟನ್ನು ಕಲಿಸ್ಕೊತಿರಲ್ಲ, ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡ್ರೆ ಸಾಕಿಗೆ. ಈಗ ಈ ಹದಕ್ಕೆ ನೀವು ಚಪಾತಿ ಹಿಟ್ಟನ್ನು ನಾದ್ಕೋಬೇಕು. ಈಗ 1 ಟೀ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದ್ದನ್ನು ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ಈ ಟೈಪ್ ಎಲ್ಲ ಎಣ್ಣೆ ಎಲ್ಲ ಹಿಟ್ಟಿಗೂ ಹತ್ತುವಂಗೆ ಇನ್ನೊಂದು ಸ್ವಲ್ಪ ಕಲಿಸ್ಕೊಂಡು ಇದನ್ನು ಒಂದು 15-20 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡೋಣಂತ. ಈಗ ಇಲ್ಲಿ ಹಸಿ ವಟಾಣಿ ಅಂತೂ ಕುದ್ದಾವ. ಈ ಕುದ್ದಿದ್ದ ವಟಾಣಿನೀಗ ಸೋಸ್ಕೊಳ್ಳೋಣ. ಈಗ ನೋಡ್ರಿ, ಇಲ್ಲಿ ವಟಾಣಿ ಎಷ್ಟು ಚಂದ ಕಲರ್ ಬಂದಾವ ಅಂಥೇಳಿ. ಎದಕ್ಕಂದ್ರೆ ಸ್ವಲ್ಪ ಸಕ್ಕರೆ ಹಾಕಿತ್ತಲ್ಲ ಕುದಿಯುವಾಗ, ಅದಕ್ಕೆ ವಟಾಣಿ ಕಲರ್ ಡಲ್ ಆಗಿಲ್ಲ, ಹೆಂಗಿದ್ದು ಹಂಗೆ ಇದಾವೆ. ಈಗ ಇವು ಬಿಸಿ ಇದಾವಲ್ಲ, ಬಿಸಿ ಇರುವಾಗನ ತಣ್ಣ ನೀರೊಳಗೆ ಹಾಕೋಣ ಇವನ್ನ. ಇಲ್ಲಿ ನಾನು ಸ್ವಲ್ಪ ಫ್ರಿಜ್ ಒಳಗೆ ಇಟ್ಟಂಥ ತಣ್ಣ ನೀರು ತೊಗೊಂಡಿದ್ದೀನಿ, ಆ ನೀರೊಳಗಡೆ ಹಾಕಾಕತ್ತೀನಿ. ಎದಕ್ಕಂದ್ರೆ ಇವು ಈಗ ಎಷ್ಟು ಕುದ್ದಾವಲ್ಲ ಅಷ್ಟೇ ಸಾಕು, ಇನ್ನು ಜಾಸ್ತಿ ಫುಲ್ ಬಾಯ್ಲ್ ಆಗಬಾರ್ದಲ್ಲ ಒಳಗಿನ ತನಕ. ಅದಕ್ಕೆ ಇವನ್ನ ತಣ್ಣೀರೊಳಗೆ ಹಾಕಾಕತ್ತೀನಿ. ವಟಾಣಿ ಎಲ್ಲ ತಣ್ಣಗಾಗೋ ತನಕ ಅಂದ್ರೆ ಈಗ ನಾವು ಮಟರ್ ಪರಾಟಾಗ ಸ್ಟಫಿಂಗ್ ಏನು ಬೇಕಲ್ಲ ಆ ಸ್ಟಫಿಂಗನ್ನು ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಮತ್ತೆ ಆನ್ ಮಾಡತ್ತೀನಿ. ಈಗ ಒಂದು 3 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಾಕತ್ತೀನಿ. ಈಗ ಬಾಳ್ಗಿ ಗರಮಾಗಿ ಕಾದೈತಿ. ಇದು ಫುಲ್ ಗರಮಾಗಿ ಕಾಯ್ಬೇಕು. ಅಂದಾಗಷ್ಟೇ ನಾವೇನು ವೆಜಿಟೇಬಲ್ಸ್ ಎಲ್ಲ ಹಾಕ್ತೀವಲ್ಲ ಅದಕ್ಕೆ ಕರೆಕ್ಟಾಗಿ ಕುಕ್ ಆಗ್ತೈತಿ. ಈಗ ಫಸ್ಟಿಗೆ 1-2 ಚಿಟಿಗೆ ಅಷ್ಟು ಹಿಂಗೆ ಹಾಕಾಕತ್ತೀನಿ. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಾಕತ್ತೀನಿ. 1 ಟೀ ಸ್ಪೂನಷ್ಟು ಹಸಿ ಶುಂಠಿ ಹಾಕೀನಿ. 1 ಟೀ ಸ್ಪೂನಷ್ಟು ಹವೀಜ್ ಪುಡಿ ಹಾಕಾಕತ್ತೀನಿ. ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲೇ ಮೊದಲ ಕುದಿಸಿಟ್ಕೊಂಡಂಥ ಹಸಿ ವಟಾಣಿ ಹಾಕಾಕತ್ತೀನಿ. ಇದನ್ನು ಕರೆಕ್ಟಾಗಿ 1 ಮಿನಿಟ್ ಅಷ್ಟೇ ಫ್ರೈ ಮಾಡ್ಕೊರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ. ಸ್ವಲ್ಪ ಉಪ್ಪು ಕಡಿಮೆನೇ ಹಾಕೋರಿ, ಎದಕ್ಕಂದ್ರೆ ವಟಾಣಿ ಕುದ್ಸಕ್ಕೆ ಹಾಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ. 1/2 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1-2 ಮೆಣಸಿನಕಾಯಿ
ಸಣ್ಣದಾಗಿ ಹೆಚ್ಚಿಟ್ಕೊಂಡೈತಿ ಅದನ್ನ ಹಾಕಾಕತ್ತೀನಿ. ಒಂದು 1/2 ಟೀ ಸ್ಪೂನಷ್ಟು ಗರಂ ಮಸಾಲ, ಇವನ್ನೆಲ್ಲ ಕರೆಕ್ಟಾಗಿ 1-2 ನಿಮಿಷ ಹುರ್ಕೊಳ್ಳೋಣ. ಈಗ ನೋಡ್ರಿ ಎಷ್ಟು ಮಸ್ತ್ ವಟಾಣಿ ರೆಡಿ ಆಗ್ಯಾವ. ಈ ವಟಾಣಿ ಹಿಂಗೆ ತಿನ್ನಕ್ಕೂ ಭಾಳ ಟೇಸ್ಟ್ ಅಂತ ಅನಿಸ್ತೈತಿ. ಇದ್ರ ಪರಾಟ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗಿರ್ತೈತಿ. ಈಗ ನೋಡ್ರಿ ವಟಾಣಿ ರೆಡಿ ಆಗ್ಯಾವು. ಗ್ಯಾಸ್ ಆಫ್ ಮಾಡಾಕ್ತೀನಿ. ಈಗ ಇದು ಬಿಸಿ ಇರುವಾಗನ ಈ ಟೈಪ್ ಮ್ಯಾಶ್ ಮಾಡ್ಕೊರಿ. ಬಿಸಿ ಇರುವಾಗ ಮಾಡಿದರೆ ಫೈನಾಗಿ ಬರ್ತಿರ್ತದೆ. ಈಗ ಇದನ್ನು ಕರೆಕ್ಟಾಗಿ ನಾನು ಎಲ್ಲ ಸಣ್ಣವಂಗೆ ಸ್ಮ್ಯಾಶ್ ಮಾಡ್ಕೊಂಡೀನಿ. ಬಿಸಿ ಇದ್ದಾಗ ಮಾಡಾತೈತಲ್ಲ ಹೀಗಾಗಿ ಕರೆಕ್ಟಾಗಿ ಆಗ್ತೈತಿ. ಈಗ ಇದಕ್ಕೆ ಕಸ್ತೂರಿ ಮೆಥಿ ಹಾಕಾಕತ್ತೀನಿ. ಸ್ವಲ್ಪ ತಿಕ್ಕಿ ಹಾಕಿದ್ರೆ ಭಾಳ ಚಲೋ ಕಸ್ತೂರಿ ಮೆಥಿ. ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ, ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಭಾಳ. ಒಂದು ಉಳ್ಳಾಗಡ್ಡಿ ಪೂರ್ತಿ ಹಾಕಿ ಪುದೀನ ಹೆಚ್ಚಿಟ್ಕೊಂಡಿನಿ, ಪುದೀನೂ ಹಾಕಾಕತ್ತೀನಿ. ಇದನ್ನ ಇವಾಗ ಇನ್ನೊಮ್ಮೆ ಲೈಟಾಗಿ ಸ್ಮ್ಯಾಶ್ ಮಾಡೋಣ. ಈಗ ಪರಾಟಾಗ ಸ್ಟಫಿಂಗ್ ಪೂರ ರೆಡಿ ಆಯ್ತು. ಈಗ ಹಿಟ್ಟು ಕಲಿಸಿಟ್ಟು ಒಂದು 15 ನಿಮಿಷದ ಮೇಲನ ಆಯ್ತು. ಇದನ್ನು ಇನ್ನೊಂಚೂರು ಕರೆಕ್ಟಾಗಿ ಈ ಟೈಪ್ ನಾದ್ಕೊಂಡು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಳ್ಳೋಣ. ಈ ಟೈಪ್ ಎಲ್ಲ ಹಿಟ್ಟಿನ ಉಂಡೆ ಮಾಡಿಟ್ಕೊಂಡೇನೀಗ. ಇವಾಗ ಹಂಚು ಕಾಯಕ್ಕಿಡಾಕ್ತೀನಿ. ಈಗ ಉಳ್ಳಾಗಡ್ಡಿ ಹಾಕಿನಲ್ಲ, ಉಳ್ಳಾಗಡ್ಡಿ ಸ್ವಲ್ಪ ನೀರು ಬಿಟ್ಟೈತಿ. ಹೀಗಾಗಿ ಸ್ವಲ್ಪ ನೀರಂತ ಅನ್ನಿಸ್ತಂದ್ರೆ ಅದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಾಕಿ ಮಿಕ್ಸ್ ಮಾಡಬೇಕು. ಒಣ ಹಿಟ್ಟು ಹಾಕಿದ್ರೆ ಪರಾಟ ಒಳಗೆ ಹಸಿ ಹಂಗೆ ಉಳಿತೈತಲ್ಲ ಅಂತ ಅನ್ಬೋದು ನೀವು. ಆದ್ರೆ ಹಾಗೇನು ಆಗಂಗಿಲ್ಲ, ಎಲ್ಲ ಕರೆಕ್ಟಾಗೇನೋ ಬೇಯ್ತೈತಿ ಮತ್ತು ಟೇಸ್ಟೂ ಆಕ್ಕೈತಿ. ಈಗ ಒಂದು ಉಳ್ಳಿ ತೊಗೊಳತ್ತೀನಿ. ಉಳ್ಳಿ ತೊಗೊಂಡು ಅದಕ್ಕೆ ಸ್ವಲ್ಪ ಹಿಟ್ಟು ಹಚ್ಚಾಕ್ತೀನಿ. ಹಿಟ್ಟು ಹಚ್ಚಿ ಇಲ್ಲಿ ಕೈ ಒಳಗೆ ತುಂಬ್ಕೊಳ್ಳೋಣ ಕರೆಕ್ಟಾಗಿ ಪರೋಟನ. ಈ ಟೈಪ್ ಪರೋಟನ ತುಂಬ್ಕೊಳ್ಳೋಣ. ಈಗ ಪರಾಟ ಅಂತ ತುಂಬಿ ರೆಡಿ ಆಯ್ತು. ಈಗ ಲಟ್ಸೋ ಮಣಿಗೆ ಸ್ವಲ್ಪ ಹಿಟ್ಟು ಹಚ್ಕೊಳಾಕ್ತೀನಿ. ಹಿಟ್ಟು ಹಚ್ಕೊಂಡು ಇದನ್ನು ಕರೆಕ್ಟಾಗಿ ಲಟ್ಟಿಸ್ಕೊಳ್ಳೋಣ. ಈಗ ಪರಾಟ ಅಂತೂ ಲಟ್ಟಿಸ್ಕೊಂಡಿನಿ. ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಪರಾಟ ಅಂತೂ ಲಟ್ಟಿಸ್ಕೊಂಡಿನಿ. ಇದನ್ನು ಈಗ ಹಂಚಿ ಹಾಕೋಣ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ. ಬೇಕಿದ್ರೆ ನೀವು ತುಪ್ಪ ಬೇಕಂದ್ರೆ ತುಪ್ಪನೂ ಹಾಕ್ಕೋಬೋದು. ಈಗ ಒಂದು ಸೈಡ್ ಬೆಂದೈತಿ. ಈಗ ಇದನ್ನು ಹೊಳ್ಳಿಸಿ ಹಾಕ್ಕೊಳ್ಳೋಣ. ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ. ಈಗ ನೋಡ್ರಿ ಪರಾಟ ರೆಡಿ ಆಗೈತಿ. ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಈಗ ಎಷ್ಟು ಮಸ್ತ್ ಕಾಣತೈತಿ ನೋಡ್ರಿ. ವಾವ್, ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಪರೋಟ. ಮಟರ್ ಪರಾಟ ಅಂದ್ರೆ ಹಸಿ ವಟಾಣಿ ಪರಾಟ ರೆಡಿ ಆಗೈತಿ. ಟೇಸ್ಟ್ ಮಾಡೋಣ ಇವಾಗ. ನೋಡ್ರಿ ಒಳಗಡೆ ಎಲ್ಲ ಎಷ್ಟು ಮಸ್ತ್
ಮಸಾಲ ತುಂಬೈತಿ. ವಾವ್, ಸಖತ್ ಟೇಸ್ಟ್ ಬಂದೈತಿ. ಈ ವಿಂಟರ್ನಾಗ ನೀವು ಒಂದ್ಸಲಿ ಮಟರ್ ಪರಾಟ ಅಂದ್ರೆ ಹಸಿ ವಟಾಣಿ ಪರಾಟ ಟ್ರೈ ಮಾಡಿರಿ, ಭಾಳ ಟೇಸ್ಟ್ ಆಗಿರ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತು ನಾ ಹಾಕೋ ಎಲ್ಲ ರೆಸಿಪೀಸು ನಿಮ್ಗೆ ಇಷ್ಟ ಆಗಿತ್ತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋಸನ್ನು ಲೈಕ್ ಮತ್ತು ಶೇರನ್ನು ಮಾಡಿರಿ. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರಿ ಅಂದರೆ ನಾ ಹಾಕೋ ವಿಡಿಯೋಸ್ದ ನೋಟಿಫಿಕೇಷನ್ ಎಲ್ಲ ನಿಮ್ಗೆ ಬರ್ತಾವೆ. ನೀವು ಈಸಿಯಾಗಿ ನಾ ಹಾಕೋ ವಿಡಿಯೋಸ್ ಎಲ್ಲ ನೋಡ್ಬೋದು. ಅದಕ್ಕೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.